Hi, hello everyone. Namaskara eldrigu. Hegidira eldru? I hope you all doing good. So today I'm here with one more strategy, that is how to study effectively. ನಾವು ನಮ್ಮ ಸ್ಟಡಿಯನ್ನು ಎಫೆಕ್ಟಿವ್ ಮಾಡೋದು ಹೇಗೆ, ಅದರ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. And this video applies for all the students, those who are studying in grade 9th, 10th, 11th and 12th, especially for grade 11 and 12th. ಯಾಕೆ ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ನಿಮಗೆ ಅನುಭವ ಆಗಿರುತ್ತೆ, ಎಕ್ಸ್ಪೀರಿಯನ್ಸ್ಡ್. ಇನ್ ಗ್ರೇಡ್ 9th and 10th ಯು ಹ್ಯಾವ್ ರಿಟರ್ನ್ ಮೆನಿ ಟೆಸ್ಟ್ ಆ್ಯಂಡ್ ಮೆನಿ ಎಕ್ಸಾಮ್ಸ್. ಕೆಲವು ಸಲ ನಿಮ್ಮ ಮಾರ್ಕ್ಸ್ ಜಾಸ್ತಿ ಬಂದಿರುತ್ತೆ, ಕಡಿಮೆ ಬಂದಿರುತ್ತೆ. ಅದಕ್ಕೆ ರೀಸನ್ ಕೂಡ ನಿಮಗೆ ಗೊತ್ತಿರುತ್ತೆ. ಸೊ ಅದು ಕರೆಕ್ಟ್ ಆಗಿತ್ತಾ ಇಲ್ವಾ ಅನ್ನೋದು ಈ ಗೋಲ್ಸ್ಗಳ ಮುಖಾಂತರ ಗೊತ್ತಾಗುತ್ತೆ. ಓಕೆನಾ? ಸೊ ದ ವೆರಿ ಫಸ್ಟ್ ಸ್ಟೆಪ್ ಯು ಹ್ಯಾವ್ ಟು ಫಾಲೋ ಟು ಸ್ಟಡಿ ಎಫೆಕ್ಟಿವ್ಲಿ, ದಟ್ ಈಸ್ ಯು ನೀಡ್ ಟು ಸೆಟ್ ಯುವರ್ ಗೋಲ್ಸ್. ನಿಮ್ಮ ಗೋಲ್ಸನ್ನು ನೀವು ಸೆಟ್ ಮಾಡ್ಕೊಬೇಕು. ಆಸ್ ದ ಕೋಟ್ ಸೆಡ್, ಸೆಟ್ಟಿಂಗ್ ಗೋಲ್ಸ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ಟರ್ನಿಂಗ್ ದ ಇನ್ವಿಸಿಬಲ್ ಇನ್ ಟು ದ ವಿಸಿಬಲ್. ಇಟ್ ಈಸ್ ಜಸ್ಟ್ ಲೈಕ್ ಎ ಟು ಡು ಲಿಸ್ಟ್. ಅಂದರೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿದ್ರೆ ಅದಕ್ಕೆ ಏನು ಮಾಡಬಹುದು ಅಂತ ನಾವು ಪ್ಲ್ಯಾನ್ ಹಾಕ್ಬಹುದು, ಹೌದಲ್ವಾ? ಸೊ ವಿತೌಟ್ ಗೋಲ್ಸ್ ವಿ ಕಾಂಟ್ ಪ್ಲ್ಯಾನ್. ವಿತೌಟ್ ಪ್ಲ್ಯಾನ್ ಯು ಕಾಂಟ್ ರೀಚ್ ಯುವರ್ ಗೋಲ್ಸ್. ಸೊ ದಟ್ಸ್ ವೈ ಯು ಮಸ್ಟ್ ಸೆಟ್ ಯುವರ್ ಗೋಲ್ಸ್. Example, if you are studying in class 11, first PU ಅಲ್ಲಿ ಇದ್ರೆ, or if you are studying in grade 12th, second PUC ಅಲ್ಲಿ ಇದ್ರೆ, ನಿಮ್ಮ ಮುಂದೆ ಯಾವ ಗೋಲ್ಸ್ ಇರುತ್ತೆ ಇವಾಗ? ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕರಿಯರ್ಸ್ ಲೈಕ್ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಆ ಎಲ್ಲ ಆಪ್ಷನ್ಸ್ಗಳನ್ನು ಸೈಡ್ಗಿಡೋಣ. ನಮ್ಮ ಮೇನ್ ಅಜೆಂಡಾ ಏನಂತ ಹೇಳಿದ್ರೆ ಎಕ್ಸಾಮ್ ಬರಿಬೇಕು, ಆ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು. ಆ ಸ್ಕೋರ್ ಮುಖಾಂತರನೇ ನಾವು ಇಂಜಿನಿಯರಿಂಗ್ ಹೋಗ್ಬೇಕಾ, ಇಲ್ಲ ನಾನು ಡಾಕ್ಟರ್ ಆಗಬೇಕಾ ಅಂತ ಬರುತ್ತೆ, ಹೌದಾ? ಸೊ ಈಗ ನಿಮ್ಮ ಮುಂದೆ 3 ಗೋಲ್ಸ್ಗಳಿರುತ್ತೆ. ಯಾವ ಗೋಲ್ಸನ್ನು ಸೆಟ್ ಮಾಡಬೇಕು? ಫಸ್ಟ್ ಗೋಲ್ ಈಸ್ ದ ಬೋರ್ಡ್ ಎಕ್ಸಾಮ್. ಬೋರ್ಡ್ ಎಕ್ಸಾಮ್, ಓಕೆ. ಆ್ಯಂಡ್ ದ ಸೆಕೆಂಡ್ ಗೋಲ್ ಈಸ್ ದ ನೀಟ್. ನೀಟನ್ನೇ ನೀವು ಫಸ್ಟ್ ಗೋಲ್ ಅಂತ ಬರ್ಕೊಬಹುದು. ಆ್ಯಂಡ್ ದ ನೆಕ್ಸ್ಟ್ ಗೋಲ್ ಈಸ್ KCET. ನೀವು ಕರ್ನಾಟಕದಲ್ಲಿರೋದ್ರಿಂದ ಕರ್ನಾಟಕ CET ಅನ್ನು ಬರಿಬೇಕಾಗಿರುತ್ತೆ, KCET ಇದೆ. ಈ 3 ಗೋಲ್ಸ್ಗಳನ್ನು ಫಸ್ಟು ಸೆಟ್ ಮಾಡ್ಕೊಳ್ಳಿ. ದಟ್ ಮೀನ್ಸ್ ಫಾರ್ ವಾಟ್ ಪರ್ಪಸ್ ಯು ಆರ್ ಸ್ಟಡಿಯಿಂಗ್. ಯಾವ ಪರ್ಪಸ್ಗೋಸ್ಕರ ಓದ್ತಾ ಇದ್ದೀವಿ ಅಂದರೆ, ಇಫ್ ಯು ಆರ್ ಸ್ಟಡಿಯಿಂಗ್ ಓನ್ಲಿ ಫಾರ್ ದ ಬೋರ್ಡ್ ಎಕ್ಸಾಮ್, NCERT ಈಸ್ ಎನಫ್. ಕರೆಕ್ಟಾ? NCERT ಅನ್ನು ಪರ್ಫೆಕ್ಟ್ ಆಗಿ ಓದಿದ್ರೆ ನೀವು ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು, ರೈಟ್? ಸೊ ಲೈನ್ ಬೈ ಲೈನ್ ಓದಬೇಕಾಗತ್ತೆ, ಎಲ್ಲ ಟರ್ಮಿನಾಲಜೀಸ್ಗಳನ್ನು ನೆನ್ಪಿಡ್ಕೊಬೇಕಾಗತ್ತೆ, ರಿವೈಸ್ ಮಾಡಬೇಕಾಗತ್ತೆ, ರಿವ್ಯೂ ಮಾಡಬೇಕಾಗತ್ತೆ. ಸೊ ದ ವೆರಿ ಫಸ್ಟ್ ಗೋಲ್ ಈಸ್ ದ ಬೋರ್ಡ್ ಎಕ್ಸಾಮ್. ಇಫ್ ಯುವರ್ ಗೋಲ್ ಇಸ್ ದ ಬೋರ್ಡ್ ಎಕ್ಸಾಮ್, ಯು ನೀಡ್ ಟು ಸ್ಟಿಕ್ ಟು ದ NCERT ಸಿಲೆಬಸ್. ಆ್ಯಂಡ್ ದ ಸೆಕೆಂಡ್ ಒನ್, ಇಫ್ ಯು ಆರ್ ಏಮಿಂಗ್ ಫಾರ್ ದ ನೀಟ್ ಎಕ್ಸಾಮ್, ನೀವು ನೀಟ್ ಎಕ್ಸಾಮನ್ನು ಏಮ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ದೆನ್ ಯು ಹ್ಯಾವ್ ಟು ಸ್ಟಡಿ NCERT. ನಿಮ್ಮ NCERT ಟೆಕ್ಸ್ಟ್ ಬುಕ್ ಮತ್ತು ನೋಟ್ಸ್, ನಿಮ್ಮ ಲೆಕ್ಚರ್ಗಳು ಕೊಡ್ತಕ್ಕಂಥ ನೋಟ್ಸ್ ಆಗಿರ್ಬೋದು, ಅಥವಾ ಇಲ್ಲಿ ಆನ್ಲೈನ್ ಕ್ಲಾಸ್ಗಳಲ್ಲಿ ನೋಡ್ತಕ್ಕಂಥ ಎಲ್ಲ ಲೆಕ್ಚರ್ಗಳಾಗಿರ್ಬೋದು. ಆ್ಯಂಡ್ ಆಲ್ಸೋ DBP, ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ಗಳನ್ನು, MCQsಗಳನ್ನು ಸಾಲ್ವ್ ಮಾಡಬೇಕು, ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ. ಓಕೆ, ಸೊ ದಟ್ ಈಸ್ ದ ನೆಕ್ಸ್ಟ್ ಏಮ್. ನೆಕ್ಸ್ಟ್ KCET ಅನ್ನು ನೀವು ಏಮ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, then of course if you are prepared for the board exam, that means you already prepared for the KCET. Vice versa, ನೀವು KCETಗೆ ಪ್ರಿಪೇರ್ ಆದರೆ ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿರೋ ಥರನೇ, ನೀವು ನೀಟ್ಗೆ ಪ್ರಿಪೇರ್ ಆದರೆ ಬೋರ್ಡ್ ಎಕ್ಸಾಮ್ ಮತ್ತು KCETಗೆ ಪ್ರಿಪೇರ್ ಆದ ಹಾಗೇನೆ. ಓಕೆನಾ? ಸೊ ಅದಕ್ಕೆ ನಿಮ್ಮ ಏಮ್ ಕರೆಕ್ಟ್ ಆಗಿರಬೇಕು. ಇಲ್ಲ ಸರ್ ನಾನು KCETಗೆ ಮಾತ್ರ ಏಮ್ ಮಾಡ್ತೀನಿ, ಎಸ್ ಆಫ್ ಕೋರ್ಸ್, ದೆನ್ ಯು ಕ್ಯಾನ್ ಗೋ ಫಾರ್ ದ NCERT. ಎಂಟೈರ್ NCERT ಟೆಕ್ಸ್ಟ್ ಬುಕ್ಕನ್ನು ನಾವು ರಿಲೇ ಮಾಡ್ಬೋದು, ಅದ್ರ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಬಹುದು. ಸೊ ನಾನು ಕಂಪ್ಲೀಟ್ ಆಗಿ ನೀಟನ್ನು ಫೋಕಸ್ ಮಾಡ್ತೀನಿ. ದೆನ್ ಎಗೈನ್ NCERT ಟೆಕ್ಸ್ಟ್ ಬುಕ್ ಜೊತೆಗೆ ನೋಟ್ಸ್ಗಳು, DPP, MCQsಗಳನ್ನು, ಎಕ್ಸ್ಟ್ರಾ MCQsಗಳನ್ನು ನೀವು ಸಾಲ್ವ್ ಮಾಡಬೇಕಾಗತ್ತೆ. ದಟ್ಸ್ ವೈ ಏಮ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಟರ್ನಿಂಗ್ ದ ಇನ್ವಿಸಿಬಲ್ ಇನ್ ಟು ದ ವಿಸಿಬಲ್. ಇಟ್ ಈಸ್ ಜಸ್ಟ್ ಲೈಕ್ ಎ ಟು ಡು ಲಿಸ್ಟ್. ಓಕೆ, ಸೆಟ್ ಯುವರ್ ಗೋಲ್ಸ್. ಫಾರ್ ವಾಟ್ ಪರ್ಪಸ್ ಐ ಆಮ್ ಸ್ಟಡಿಯಿಂಗ್ ಆ್ಯಂಡ್ ವಾಟ್ ಈಸ್ ಮೈ ಏಮ್. ನೆಕ್ಸ್ಟ್ ಒನ್ ಈಸ್ ಹಿಯರ್, ಕ್ರಿಯೇಟ್ ಎ ಸ್ಟಡಿ ಪ್ಲ್ಯಾನ್. ಈಗ ನಮಗೆ ಏಮ್ ಗೊತ್ತಾಗಿದೆ, ನಾವು ಇವಾಗ ಅದಕ್ಕೆ ಪ್ಲ್ಯಾನ್ ಮಾಡಬೇಕಾಗತ್ತೆ. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಎ ಗೋಲ್ ವಿತೌಟ್ ಎ ಪ್ಲ್ಯಾನ್ ಈಸ್ ಜಸ್ಟ್ ಎ ವಿಶ್. ನಾವು ಗೋಲ್ ಮಾಡಿದ್ದೀವಿ, ಓಕೆ, ಈಗ ನಾವು ಗೋಲನ್ನು ಸೆಟ್ ಮಾಡಿದ್ದೀವಿ. ಬಟ್ ಇಫ್ ಯು ಆರ್ ನಾಟ್ ಪ್ಲ್ಯಾನಿಂಗ್ ಫಾರ್ ದ ಗೋಲ್, ಇಟ್ ಈಸ್ ಜಸ್ಟ್ ಎ ವಿಶ್. ಡಿಸೈರ್ ಆಗಿ ಉಳ್ಕೊಳ್ಳುತ್ತೆ ಆ್ಯಂಡ್ ಇಟ್ ವಿಲ್ ನೆವರ್ ಕಮ್ಸ್ ಟ್ರೂ.
ಯಾವಾಗ ನೀವು ಪ್ಲ್ಯಾನ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಗೋಲ್ ಸೆಟ್ ಮಾಡಿಬಿಟ್ಟು ನಾನು ಯಾವುದೇ ಥರ ಪ್ಲ್ಯಾನ್ ಇಲ್ಲದೆ ನಾನು ಗೋಲನ್ನು ರೀಚ್ ಆಗ್ತೀನಿ ಅಂತ ಹೇಳಿದ್ರೆ ಖಂಡಿತ ಆಗೋಲ್ಲ. ಸೊ ಅದು ಯಾವಾಗಲೂ ವಿಶ್ ಆಗೇ ಉಳ್ಕೊಳ್ಳುತ್ತೆ. ದ್ಯಾಟ್ಸ್ ವೈ ಫಾರ್ ಎವ್ರಿ ಗೋಲ್ ಯು ಶುಡ್ ಪ್ಲ್ಯಾನ್ ಸಮಥಿಂಗ್. ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಅಕಾರ್ಡಿಂಗ್ ಟು ದಟ್ ಪ್ಲ್ಯಾನ್ ವಿ ನೀಡ್ ಟು ರೀಚ್ ದ ಗೋಲ್. ಆ್ಯಂಡ್ ಲುಕ್ ಅಟ್ ಹಿಯರ್, ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಒನ್ ಆಫ್ ದ್ಯಾಟ್. ಈಗ ನಾವು ಸ್ಟಡಿ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕಾಗತ್ತೆ. ಎಗೇನ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಏನು? ಶೆಡ್ಯೂಲ್ ಯುವರ್ ಸ್ಟಡಿ ಸೆಷನ್. ನಾನು ಎಷ್ಟು ಟೈಮ್ ಸ್ಟಡಿ ಮಾಡಬೇಕು ಅಂದರೆ, ಒಂದು ದಿನ ಇರುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಪ್ರಾಪರ್ ಆರ್ಗನೈಸೇಷನ್ ಇರಬೇಕಾಗತ್ತೆ. ಓಕೆ, ಅಂದರೆ ನಾನು ಯಾವ ಟೈಮಲ್ಲಿ ಸ್ಟಡಿ ಮಾಡಬೇಕು, ಮಾರ್ನಿಂಗ್ ಅವರ್ಸ್, ಆಫ್ಟರ್ನೂನ್ ಆರ್ ಈವ್ನಿಂಗ್. ನಿಮಗೆ ಗೊತ್ತಿರುತ್ತೆ ನಿಮ್ಮ ಫೇವ್ರೇಟ್ ಸಬ್ಜೆಕ್ಟನ್ನು ಯಾವ ಟೈಮಲ್ಲಿ ಓದಬೇಕು. ಈವ್ನಿಂಗ್ ಟೈಮ್ ಆಲ್ಮೋಸ್ಟ್ ಕಾಮ್ ಆಗಿರುತ್ತೆ ಸರ್, ಐ ಕ್ಯಾನ್ ರೀಡ್. ಸೊ ಲೈಕ್ ಟಫೆಸ್ಟ್ ಆರ್ ಇಟ್ ಮೇ ಬಿ ದ ಕಾಂಪ್ಲೆಕ್ಸ್ ಸಬ್ಜೆಕ್ಟನ್ನು ಓದ್ಬೋದು. ದೆನ್ ಯು ಕ್ಯಾನ್ ಗೋ ಫಾರ್ ಇಟ್. ಸೊ ಆ ಥರ ನೀವು ಟೈಮ್ ಟೇಬಲ್ ಹಾಕೋಬೇಕು. ಐ ಆಮ್ ಜಸ್ಟ್ ಸೇಯಿಂಗ್ ಇನ್ ಡೈರೆಕ್ಟ್ಲಿ ವಿ ಹ್ಯಾವ್ ಟು ಸೆಟ್ ದ ಟೈಮ್ ಟೇಬಲ್ ಫಾರ್ ದ ಸ್ಟಡಿ. ಸ್ಟಡಿಗೆ ಟೈಮ್ ಟೇಬಲ್ ಹಾಕಬೇಕು. ಅದಕ್ಕೆ ಶೆಡ್ಯೂಲ್ ಯುವರ್ ಸ್ಟಡಿ ಸೆಷನ್ಸ್. ಆ ಸೆಷನ್ಗಳನ್ನು ಬ್ರೇಕ್ ಮಾಡಬೇಕು, ಯಾವ ಟೈಮಲ್ಲಿ ಯಾವುದನ್ನು ಓದಬೇಕು ಅಂತ ಹೇಳಿಬಿಟ್ಟು. ಸೊ ಸ್ಟಡಿ ಪ್ಲ್ಯಾನ್, ಯು ಕ್ಯಾನ್ ಸರ್ಚ್ ಫಾರ್ ಇಟ್. ನಿಮಗೆ ಎನ್ ನಂಬರ್ ಆಫ್ ಪ್ಲ್ಯಾನ್ಸ್ಗಳು ಸಿಗುತ್ತೆ. ಓಕೆ, ಸ್ಟಡಿ ಪ್ಲ್ಯಾನ್ ಅಂತ ಬಂದರೆ ಸೊ ಅಂದರೆ ಯಾವ ಥರ ನಾವು ಟೈಮ್ ಟೇಬಲ್ ಹಾಕೋಬೋದು ಅಂತ ಹೇಳಿಬಿಟ್ಟು. ಓಕೆ, ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು. ಇನ್ನೊಂದು ಸ್ಟಡಿ ಸೆಷನ್ಗಳನ್ನು ನಾವು ಶೆಡ್ಯೂಲ್ ಮಾಡಿ ಇಟ್ಕೊಬೇಕು. ದೆನ್ ಓನ್ಲಿ ವಿ ಕ್ಯಾನ್ ರೀಚ್ ಅವರ್ ಗೋಲ್ಸ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಫೈಂಡ್ ಯುವರ್ optimal study environment. What is the meaning of optimal study environment? Calm place. Optimal ಅಂತ ಹೇಳಿದ್ರೆ ನಾರ್ಮಲ್ ಆಗಿರೋದು, ಅಂದರೆ ಸ್ಟ್ಯಾಂಡರ್ಡ್ ಆಗಿರೋದು ಅಂತ ಹೇಳ್ಬೋದು ನಾವು, ಹೌದಲ್ವಾ? ಸೊ ಹಿಯರ್ ಫೈಂಡ್ ಯುವರ್ ಪ್ಲೇಸ್. ಫಸ್ಟು ನಾನು ಸ್ಟಡಿ ಮಾಡೋ ಪ್ಲೇಸ್ ಕರೆಕ್ಟ್ ಆಗಿರಬೇಕು. ರಾಯಲ್ ಆಗಿರೋ ಟೇಬಲ್ ಇರಬೇಕು ಅಂತೇನಿಲ್ಲ, ಆದರೆ ಅಲ್ಲಿ ನಾನು ಸ್ಟಡಿ ಮಾಡೋ ಪ್ಲೇಸ್ ಏನಾಗಿರಬೇಕು? ಕಾಮ್ ಆಗಿರಬೇಕು, ಸೈಲೆಂಟ್ ಆಗಿರಬೇಕು. So that is what we are saying, find your place and personalize the study area or study room. ನಾವು ನಮ್ಮ ಸ್ಟಡಿ ರೂಮನ್ನು ಪರ್ಸನಲೈಸ್ ಮಾಡ್ಕೊಬೇಕು. ಇಫ್ ಯು ಆರ್ ಏಮಿಂಗ್ ಫಾರ್ ದ ನೀಟ್, ಈಗ ನೀವು ನೀಟನ್ನು ಏಮ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಯು ಆರ್ ಸ್ಟಡಿಂಗ್ ಬಯಾಲಜಿ ಮೋರ್, ಅಂದರೆ ಬಯಾಲಜಿನ ತುಂಬ ಓದ್ತಿರ್ತೀರಾ. ಬಯಾಲಜಿಗೆ ರಿಲೇಟೆಡ್ ಆಗಿರೋ ಕೆಲವು ಚಾರ್ಟ್ಸ್ಗಳನ್ನು, ಅಂದರೆ ಕೆಲವು ಸೈಕಲ್ಸ್ಗಳು ಬರುತ್ತೆ, ರೈಟ್? ಬಾಟನಿಯಲ್ಲಿ ತುಂಬ ಸೈಕಲ್ಸ್ಗಳನ್ನ ನೋಡಿರ್ತೀರಾ ನೀವು. ಸೊ ಅದೇ ಥರ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ಗಳನ್ನು, ಆ ಎಲ್ಲ ಚಾರ್ಟ್ಗಳು ನಿಮ್ಮ ಮುಂದೆ ಇರಬೇಕು. ದಟ್ ಈಸ್ ವಾಟ್ ವಿ ನೀಡ್ ಟು ಪರ್ಸನಲೈಸ್ ಅವರ್ ಸ್ಟಡಿ ರೂಮ್ ಆರ್ ದಿಸ್ ಏರಿಯಾ. ನೆಕ್ಸ್ಟ್, ಶುಡ್ ಬಿ ಫ್ರೀ ಆಫ್ ಡಿಸ್ಟ್ರಾಕ್ಷನ್ಸ್. ಯಾವುದೇ ಥರ ಡಿಸ್ಟರ್ಬ್ ಇರಬಾರ್ದು ಮತ್ತು ಡಿಸ್ಟ್ರಾಕ್ಷನ್ ಆಗಬಾರ್ದು. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಓದ್ತಿರ್ತೀವಿ, ಓದಬೇಕಿದ್ರೆ ಮೊಬೈಲ್ ಫೋನ್ ಪಕ್ಕದಲ್ಲೇ ಇರುತ್ತೆ, ಯಾವುದೋ ಒಂದು ಮೆಸೇಜ್ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಅಗೈನ್ ನಾವು ಒಂದು ಬಾರಿ ಅದನ್ನು ಕೈಗೆ ತೆಗೆದುಕೊಂಡ್ರೆ ಎಲ್ರಿಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಒನ್ಸ್ ಯು ಟೇಕ್ ದ ಫೋನ್ ಆ್ಯಂಡ್ ನಾವು ಎಷ್ಟೊತ್ತು ಯೂಸ್ ಮಾಡ್ತೀವಿ ಅದನ್ನು, ಹಾಫ್ ಆನ್ ಅವರ್, ನಮಗೆ ಗೊತ್ತಿಲ್ಲದ ಹಾಗೆ ಹಾಫ್ ಆನ್ ಅವರ್ ಸ್ಕ್ರಾಲ್ ಮಾಡಿರ್ತೀವಿ. ಸೊ ದಟ್ ಈಸ್ ವಾಟ್ ದ್ಯಾಟ್ ಶುಡ್ ಬಿ ಫ್ರೀ ಫ್ರಮ್ ಡಿಸ್ಟ್ರಾಕ್ಷನ್ಸ್. ಯಾವುದೇ ಥರ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಎಲೆಕ್ಟ್ರಿಕ್ ಗ್ಯಾಡ್ಜೆಟ್ಸ್ಗಳಿಂದ ನಾವು ದೂರ ಇರಬೇಕು. ದಟ್ ಮೀನ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ದ ಮೊಬೈಲ್ ಫೋನ್ಸ್. ಹಿಯರ್ ಯು ಕ್ಯಾನ್ ಸೇ ನೋ ಟು ಮೊಬೈಲ್ ಫೋನ್ಸ್ ಆರ್ ಮ್ಯೂಸಿಕ್ ವೈಲ್ ಸ್ಟಡಿಯಿಂಗ್. ಕೆಲವು ಸ್ಟಡಿ ಹೇಳುತ್ತೆ, ನೀವು ಕೂಡ ಹೇಳ್ತೀರಾ ಸರ್ ಮ್ಯೂಸಿಕ್ ಕೇಳ್ತಾ ಓದಿದ್ರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತಾ? ಖಂಡಿತ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ರೇರ್ ಆಗಿ ಇಂಟೆಲಿಜೆಂಟ್ ಪೀಪಲ್ಗಳು ಅಂತ ಏನು ಹೇಳ್ತೀವಿ ಅದು ಕೂಡ ರೇರೇನೆ. ನಾವು ಒಂದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಮ್ಯೂಸಿಕ್ ಕೇಳ್ತಾ ಡ್ರೈವ್ ಮಾಡ್ಬೋದು, ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡುತ್ತೆ. ಬಟ್ ಸೈಮಲ್ಟೇನಿಯಸ್ ಆಗಿ ಮ್ಯೂಸಿಕನ್ನು ಕೇಳ್ತೀನಿ, ನಾನು ಸ್ಟಡಿನೂ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಆಗೋಲ್ಲ. ಆ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ ಶ್ಯೂರ್ 50% ಆಫ್ ಯುವರ್ ಮೆಮೊರಿ ದಟ್ ವಾಟ್ ಯು ಹ್ಯಾವ್ ಸ್ಟಡೀಡ್ ವಿಲ್ ಬಿ ಲಾಸ್ಟ್. ಅದು ಲಾಸ್ ಆಗ್ತಾ ಇರುತ್ತೆ. ಹಾಗಾಗಿ ಓದುವಾಗ ಯಾವುದೇ ಥರ ಮೊಬೈಲ್ ಫೋನ್ಸನ್ನು ಇಟ್ಕೊಬೇಡಿ, ಡಿಸ್ಟ್ರಾಕ್ಷನ್ ಆಗುತ್ತೆ. ಮ್ಯೂಸಿಕ್ಕನ್ನು ಸೈಮಲ್ಟೇನಿಯಸ್ ಆಗಿ ಕೇಳಬೇಡಿ. ಓಕೆ, ಈಗ ಓದಾಯಿತು, ಬ್ರೇಕ್ ಟೈಮಲ್ಲಿ ಮೈಲ್ಡ್ ಮ್ಯೂಸಿಕ್ ಕೇಳ್ತೀರ, ದಾಟ್ ಈಸ್ ಫೈನ್. ಬಟ್ ಸೈಮಲ್ಟೇನಿಯಸ್ ಆಗಿ ಕೇಳಿದ್ರೆ ಖಂಡಿತ ಅದು ಯೂಸ್ಫುಲ್ ಆಗೋಲ್ಲ. ಸೊ ದಟ್ ಈಸ್ ವಾಟ್ ಫೈಂಡ್ ಯುವರ್ ಆಪ್ಟಿಮಲ್ ಸ್ಟಡಿ ಎನ್ವೈರನ್ಮೆಂಟ್. ನೆಕ್ಸ್ಟ್, ಬ್ರೇಕ್ ಇಟ್ ಡೌನ್. ಸೊ ವಾಟ್ಸ್ ದಟ್ ಮೀನ್? ಈಗ ಕಂಪ್ಲೀಟ್ ಸಿಲೆಬಸ್ ಇರುತ್ತೆ. ಈಗ ನಾನು ಹೇಳಬೇಕಿದ್ರೆ ಬಯಾಲಜಿ ಬಗ್ಗೆ ಮಾತ್ರ ಮಾತಾಡ್ತೀನಿ. ಸೊ ನನಗೆ ಬಯಾಲಜಿ ಮಾತ್ರ ಕಾಣಿಸ್ತಿರುತ್ತೆ. ಬಟ್ ನಿಮಗೆ ಆ್ಯಸ್ ಎ ಸ್ಟೂಡೆಂಟ್ ಯು ಆರ್ ಸ್ಟಡಿಂಗ್ 6 ಸಬ್ಜೆಕ್ಟ್ಸ್, ರೈಟ್? ಈಗ ನೀವು PCMB ಓದ್ತೀರಾ ಅಂತ ಹೇಳಿದ್ರೆ ಜೊತೆಗೆ 2 ಲ್ಯಾಂಗ್ವೇಜಸ್ಗಳನ್ನ ಕೂಡ ಓದ್ತಿರ್ತೀರಾ. ಯು ನೀಡ್ ಟು ಮ್ಯಾನೇಜ್ ಆಲ್
ದೀಸ್ 6 ಸಬ್ಜೆಕ್ಟ್ ಎಲ್ಲವನ್ನ ಮ್ಯಾನೇಜ್ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ ಏನು ಮಾಡಬೇಕು, ಯು ಮಸ್ಟ್ ನೋ ಯುವರ್ ಸಿಲೆಬಸ್. ಅಫ್ಕೋರ್ಸ್ ಯು ನೋ ದಟ್, ನಿಮಗೆ ಸಿಲೆಬಸ್ ಗೊತ್ತಿರಬೇಕು. ಆ ಸಿಲೆಬಸ್ ಅಲ್ಲಿ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಬಯಾಲಜಿ ಸಬ್ಜೆಕ್ಟ್ ಸಿಲೆಬಸ್ ಏನಿದೆ, ಚಾಪ್ಟರ್ಸ್ಗಳೇನಿದೆ, ಇಂಡೆಕ್ಸ್ ಅಲ್ಲಿ ಸಿಗುತ್ತೆ, ಚಾಪ್ಟರ್ಗಳಿದೆ. ಆ್ಯಂಡ್ ಯು ಮಸ್ಟ್ ಲಿಸ್ಟ್ ಆಲ್ ದ ಟಾಪಿಕ್ಸ್ ಇನ್ ಎವ್ರಿ ಚಾಪ್ಟರ್ಸ್. ಆ ಚಾಪ್ಟರ್ಲಿ ಕೊಟ್ಟಿರೋ ಎಲ್ಲ ಟಾಪಿಕ್ಸ್ಗಳನ್ನ ಲಿಸ್ಟ್ ಔಟ್ ಮಾಡಿ. ಓಕೆ, ಯು ನೀಡ್ ಟು ಸ್ಪೆಂಡ್ ಮಿನಿಮಮ್ ಆಫ್ 1 to 2 hours ಸ್ಪೆಂಡ್ ಮಾಡಬೇಕಾಗತ್ತೆ. ಮಾಡಿ ಎಲ್ಲ ಟಾಪಿಕ್ಸ್ಗಳನ್ನ ಲಿಸ್ಟ್ ಮಾಡಿ. ದೆನ್ ಯು ಹ್ಯಾವ್ ಟು ರೈಟ್ ಇಂಪಾರ್ಟೆಂಟ್ ಕೀವರ್ಡ್ಸ್ ಆ್ಯಂಡ್ ಟರ್ಮಿನಾಲಜೀಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿಸ್ ಟಾಪಿಕ್. ಆ ಟಾಪಿಕಲ್ಲಿ ಇರೋ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ಗಳನ್ನು ನಾವು ಅಲ್ಲಿ ಬರೀಬೇಕು. ಸೊ ಎಕ್ಸಾಂಪಲ್, ಇಫ್ ಐ ಆಮ್ ಸ್ಟಡಿಂಗ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್, ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ನ ಓದ್ತಾ ಇದ್ದೀರಾ, ಆ್ಯಂಡ್ ದ ವೆರಿ ಫಸ್ಟ್ ಟಾಪಿಕ್ ಈಸ್ ಪ್ರಾಬ್ಲಮ್ಸ್ ಆ್ಯಂಡ್ ಸ್ಟ್ರಾಟಜೀಸ್. ಪ್ರಾಬ್ಲಮ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಅದ್ರ ಮುಂಭಾಗದಲ್ಲಿ ಏನು ಬರೀಬೇಕು ಇವಾಗ ನಾವು, ವಿ ಹ್ಯಾವ್ ಟು ರೈಟ್ ಅಬೌಟ್ ಆಮ್ನಿಯೋಸೆಂಟೆಸಿಸ್. ನೆಕ್ಸ್ಟ್ ಸೆಕೆಂಡ್ ಟಾಪಿಕ್ ಬರೀತೀರಾ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆ್ಯಂಡ್ ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಆರ್ ಬರ್ತ್ ಕಂಟ್ರೋಲ್. ಸೆಕೆಂಡ್ ಟಾಪಿಕ್ ಆಯಿತು. ಸೊ ವಾಟ್ ಆರ್ ದ ಟರ್ಮಿನಾಲಜೀಸ್ ಯು ಹ್ಯಾವ್ ಟು ರೈಟ್ ಇನ್ ಫ್ರಂಟ್ ಆಫ್ ದಟ್? ಯು ಮಸ್ಟ್ ರೈಟ್ ರಿಲೇಟೆಡ್ ಟು MMR, IMR, ಮೆಟರ್ನಲ್ ಮೊಟಾಲಿಟಿ ರೇಟ್, ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್. ಈ ಎಲ್ಲ ವರ್ಡ್ಸ್ಗಳು ಬರೀಬೇಕು. ಎಲ್ಲ ಕಾಂಟ್ರಾಸೆಪ್ಟಿವ್ ಡಿವೈಸಸ್ಗಳ ನೇಮ್ಗಳು ಬರೀಬೇಕು. ಸೊ MTP, STDs, ದಟ್ ಗೋಸ್ ಆನ್. ಆ ಟರ್ಮಿನಾಲಜೀಸ್ಗಳು ನಿಮ್ಮ ಮೈಂಡಲ್ಲಿದ್ದರೆ ಸೊ ಯು ಕ್ಯಾನ್ ಈಸಿಲಿ ರಿಮೆಂಬರ್ ದ ಎಂಟೈರ್ ಡೆಫಿನೇಷನ್. ಓಕೆನಾ? ಸೊ ಹಾಗಾಗಿ ಸಿಲೆಬಸ್, ಆ ಒಂದು ಚಾಪ್ಟರ್, ಆ ಚಾಪ್ಟರ್ಲಿರೋ ಎಲ್ಲ ಟಾಪಿಕ್ಸ್ಗಳು, ಆ ಒಂದೊಂದು ಟಾಪಿಕಲ್ಲಿ ಬರೋ ಎಲ್ಲ ಕೀವರ್ಡ್ಸ್ಗಳನ್ನು ಒಂದು ಕಡೆ ಬರೆದಿಡಿ. ನಿಮಗೆ ಅದು ರಿವ್ಯೂ ಮಾಡುವಾಗ, ರಿವೈಸ್ ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಹೇಳ್ತೀನಿ ಇವಾಗ ಟಾಪಿಕ್ಸಲ್ಲಿ. ಸೊ ಐ ಆಮ್ ಜಸ್ಟ್ ಟೇಕಿಂಗ್ ದಿಸ್ ಪೋರ್ಷನ್. ಟಾಪಿಕಲ್ಲಿ ಫೈಂಡ್ ಆ್ಯಂಡ್ ಮಾರ್ಕ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ಆ ಟಾಪಿಕಲ್ಲಿ ಯಾವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲವನ್ನೂ ಕೂಡ ನಿಮ್ಮ ಎಕ್ಸಾಮಿನೇಷನ್ಗೆ ಕೇಳಲ್ಲ, ನೀಟ್ಗೆ ಕೇಳಲ್ಲ. ಓಕೆ, ಕೇಳೋದನ್ನೇ ಕೇಳ್ತಿರ್ತಾರೆ ಕೆಲವು ಸಲ. ಇನ್ನು ಕೆಲವು ಟಾಪಿಕ್ಸ್ಗಳು ಅನ್ಟಚ್ಡ್ ಆಗಿ ಹಾಗೇ ಉಳ್ಕೊಂಡ್ಬಿಡುತ್ತೆ, ಯಾರು ಕೂಡ ಇದುವರೆಗೆ ಕೇಳಿರೋದೇ ಇಲ್ಲ. ಅಂಥ ಟಾಪಿಕ್ಸ್ಗಳನ್ನ ಫೈಂಡ್ ಔಟ್ ಮಾಡಬೇಕು, ಕೇಳಿರೋದನ್ನ, ಕೇಳದೇ ಇರೋದನ್ನಲ್ಲ. ಹಾಗಾಗಿ ಕೇಳಿರೋ ಟಾಪಿಕ್ಸ್ಗಳನ್ನು ಅಥವಾ ಪದೇ ಪದೇ ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವಶನ್ಸ್ ಅಂತ ಏನಿರುತ್ತೆ ಅದನ್ನು ನೀವು ಅಂಡರ್ಲೈನ್ ಮಾಡಬೇಕು ಮತ್ತು ಮಾರ್ಕ್ ಮಾಡ್ಕೊಬೇಕು. ಆ್ಯಂಡ್ ಸ್ಟಡಿ ಕಾನ್ಸೆಪ್ಟ್ ವೈಸ್ ನಾವು ಅದನ್ನು ಸ್ಟಡಿ ಮಾಡ್ಕೊಂಡು ಹೋಗಬೇಕು. 1 by 1 ಅದನ್ನು ಓದ್ಕೊಂಡು ಹೋಗಬೇಕು. ಲಿಂಕ್ ಇರುತ್ತೆ. ಸೊ ನಾವೇನಾದರೂ ಒಂದು ಟಾಪಿಕನ್ನು ಓದ್ಬಿಟ್ಟು ಕೊನೆ ಟಾಪಿಕ್ ಓದ್ತೀನಿ ಅಂತ ಹೇಳಿದ್ರೆ, ಆ್ಯಂಡ್ ನೀವೇನು ಮಾಡ್ತೀರಾ ಅವಾಗ ನೆನ್ಪಿಟ್ಕೊಳ್ಳೋದಕ್ಕೆ ಶಾರ್ಟ್ಕಟ್ ಮೆಥಡನ್ನು ಯೂಸ್ ಮಾಡ್ತಾ ಹೋಗ್ತೀರಾ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ಫಾರ್ ದ್ಯಾಟ್ ಯು ನೀಡ್ ಟು ರೀಡ್ ಆ್ಯಂಡ್ ಸ್ಟಡಿ ಕಾನ್ಸೆಪ್ಟ್ ವೈಸ್. ಓಕೆ, ದ್ಯಾಟ್ ಈಸ್ ಅಬೌಟ್ ಬ್ರೇಕ್ ಇಟ್ ಡೌನ್. ನೆಕ್ಸ್ಟ್ ಸ್ಟೇ ಆರ್ಗನೈಸ್ಡ್. ಸೊ ಆರ್ಗನೈಸ್ಡ್ ಅಂತ ಹೇಳಿದ್ರೇನು? ಪ್ಲಾನಿಂಗ್ ಇರಬೇಕು. ಸ್ಟಡಿ ಪ್ಲಾನ್ ಅಂತ ಹೇಳಿದ್ನಲ್ಲ, ಅದಕ್ಕೆ ರಿಲೇಟೆಡ್ ಆಗಿರೋದು ಇದು. ಸ್ಟೇ ಫೋಕಸ್ಡ್, ಡಿಸಿಪ್ಲೈನ್ಡ್ ಆ್ಯಂಡ್ ಮೋಟಿವೇಟೆಡ್. ಯಾವಾಗಲೂ ಕೂಡ ಅಷ್ಟೇ. ಈಗ ನಮಗೆ ತುಂಬ ವರ್ಕ್ ಇರುತ್ತೆ, 6 ಸಬ್ಜೆಕ್ಟ್ಸ್ ಇದೆ, ಮಾರ್ನಿಂಗ್ 8:30 to 5:30 ಕ್ಲಾಸಸ್ಗಳಿರುತ್ತೆ, ಮತ್ತು ಈವ್ನಿಂಗ್ ಟ್ಯೂಷನ್ಗೆ ಹೋಗಬೇಕು. ಈ ಟ್ಯೂಷನ್ಸ್, ಕ್ಲಾಸಸ್, ಈ ಎಲ್ಲವನ್ನ ನಾವು ಕನ್ಸಿಡರ್ ಮಾಡಿದ್ರೆ ನಮಗೆ ಅನಿಸುತ್ತೆ ನನಗೆ ಟೈಮೇ ಇಲ್ಲ ಸ್ಟಡಿ ಮಾಡೋದಕ್ಕೆ ಅಂತ. ಸೊ ಅದಕ್ಕೆ ಯಾವಾಗಲೂ ಕೂಡ ಫಸ್ಟ್ ನೆನಪಿರಬೇಕಾಗಿರೋದು ಸ್ಟೇ ಫೋಕಸ್ಡ್. ನಮಗೆ ಬೇರೆದ್ರ ಬಗ್ಗೆ ಗಮನ ಇದ್ದರೆ ಖಂಡಿತ ಈ ಕಾಲೇಜಸ್, ಟ್ಯೂಷನ್ಸ್, ಈ ಸಿಲೆಬಸ್ ಎಲ್ಲ ನೋಡಿದಾಗ ಮೋಸ್ಟ್ಲಿ ನನಗೆ ಜಾಸ್ತಿ ವರ್ಕ್ ಆಗ್ತಿದೆ ಅಂತ ಅನಿಸುತ್ತೆ. ಸೊ ಸ್ಟಿಕ್ ಟು ದ್ಯಾಟ್. ಸೊ ಸ್ಟೇ ಫೋಕಸ್ಡ್, ಡಿಸಿಪ್ಲೈನ್ಡ್. ಯಾವ ವರ್ಕನ್ನು ಯಾವ ಟೈಮಲ್ಲಿ ಮಾಡಬೇಕು ಅದನ್ನು ಅಲ್ಲೇ ಅವಾಗಲೇ ಮಾಡಿ ಮುಗಿಸ್ಬಿಡ್ಬೇಕು. ಸೊ ವರ್ಕ್ ಇರುತ್ತಾ, ನೀವೇನಾದರೂ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ರೆ ಸೊ ಖಂಡಿತ ಏನಾಗಲ್ಲ, ನಾವು ಅದನ್ನು ಸ್ಟಡಿ ಮಾಡೋದಕ್ಕಾಗಲ್ಲ. ಸ್ಟೇ ಮೋಟಿವೇಟೆಡ್ ಆ್ಯಂಡ್ ಕಂಪ್ಲೀಟ್ ಯುವರ್ ಟಾಸ್ಕ್ ವಿತೌಟ್ ಡಿಲೇ. ಯಾವುದೇ ಥರ ಡಿಲೇ ಮಾಡೋಕ್ಕೆ ಹೋಗಬೇಡಿ. ಅಂದರೆ ನಿಮಗೆ ದಾಟ್ ಯೂನಿಟ್ ಟೆಸ್ಟ್ಗಳು ಮಾಡ್ತಿರ್ತಾರೆ. ಅಂದರೆ ಕಾಮನ್ ಆಗಿ ಇವಾಗ ಚಾಪ್ಟರ್ ವೈಸ್ ಟೆಸ್ಟ್ಗಳನ್ನ ಕೊಡ್ತಿರ್ತಾರೆ. ಆ ಚಾಪ್ಟರ್ ವೈಸ್ ಟೆಸ್ಟ್ಗಳನ್ನು ಕೊಡಬೇಕಿದ್ರೆ ಅದ್ರ ಹಿಂದೆನೇ ಕಂಪ್ಲೀಟ್ ಆಗಿ ಆ ಚಾಪ್ಟರ್ಗೆ ಪ್ರಿಪೇರ್ ಆಗಿ. ಓಕೆ, ಸೊ ಇದು ಚಾಪ್ಟರ್ ವೈಸ್ ಟೆಸ್ಟ್ ಅಲ್ವಾ, ನಾನು ಮಂತ್ಲಿ ಟೆಸ್ಟ್ ಪ್ರಿಪೇರ್ ಆಗ್ತೀನಿ, ನಾನು ಮಿಡ್ ಟರ್ಮ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀನಿ ಅನ್ನೋದನ್ನು ಬಿಟ್ಬಿಡಬೇಕು. ಆ ಚಾಪ್ಟರ್ ಟೆಸ್ಟ್ ಬಂದಾಗ 100% ಎಫರ್ಟ್ ಹಾಕಬೇಕು. ಸೊ ದಟ್ ಮೀನ್ಸ್ ನೀವು ಆ ಚಾಪ್ಟರ್ನ ಕಂಪ್ಲೀಟ್ ಆಗಿ ಒಂದು ಬಾರಿ ಓದ್ದಂಗೆ ಆಗುತ್ತೆ. ಸೊ ದಟ್ಸ್ ವೈ ಐ ಆಮ್ ಸೇಯಿಂಗ್ ಕಂಪ್ಲೀಟ್ ಯುವರ್ ಟಾಸ್ಕ್ ವಿತೌಟ್ ಡಿಲೇ. ಹಿಯರ್ ದ ಟಾಸ್ಕ್ ಇಟ್ ಈಸ್ ರಿಲೇಟೆಡ್ ಟು ಯುವರ್ ಸ್ಟಡಿ, ಕಾಲೇಜಸ್, ಟ್ಯೂಷನ್ಸ್, ವಾಟ್ ಎವರ್ ಇಟ್ ಈಸ್. ನೆಕ್ಸ್ಟು ಅವಾಯ್ಡ್ ಅನ್ನೆಸೆಸರಿ ವರ್ಕ್ಸ್. ಯಾವುದೇ ಥರ ಎಕ್ಸ್ಟ್ರಾ ವರ್ಕ್ಗಳಿದೆಯಾ, ಆ ವರ್ಕಿಂದ ನಿಮ್ಗೇನು ಯೂಸ್ ಆಗ್ತಿಲ್ವಾ, ಮಾಡ್ತಿರ್ತೀರ ಖಂಡಿತ. ನಿಮ್ಮ ಕ್ಲಾಸಲ್ಲೇ ಯಾರಾದರೂ ಒಬ್ರು ಟಾಪರ್ ಇದ್ದಾರೆ ಅಂತ ಹೇಳಿದ್ರೆ ಶ್ಯೂರ್
ನೀವೆಲ್ಲರೂ ಹೋಮ್ವರ್ಕ್ ಮಾಡಿರ್ತೀರಾ, ಕೆಲವು ಸಲ ಅವ್ರು ಮಾಡಿರೋದೇ ಇಲ್ಲ. ಬಿಕಾಸ್ ಹೀ ನೋಸ್ ದ್ಯಾಟ್ ಇದರಿಂದ ಯಾವುದೇ ಥರ ಯೂಸ್ಫುಲ್ ಆಗೋಲ್ಲ ಅಂತ. ಅಂದರೆ ಅನ್ನೆಸೆಸರಿ ವರ್ಕ್ಗಳನ್ನು ಟೀಚರ್ ಹೇಳಿದ್ದಾರೆ ಅಂದರೆ ಮಾಡಲೇಬೇಕಾಗುತ್ತೆ ನಾವು. ಬಟ್ ಆದರೆ ಅದು ಅನ್ನೆಸೆಸರಿ ಅಂತ ಅನ್ನಿಸ್ದಾಗ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟು ಸ್ಟಡಿ ಸ್ಟೆಪ್ ಬೈ ಸ್ಟೆಪ್, ಡು ನಾಟ್ ಸ್ಕಿಪ್. ಯಾವುದೇ ಟಾಪಿಕ್ಗಳನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನು ಓದಬೇಕಾಗತ್ತೆ. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಸ್ಟೇ ಆರ್ಗನೈಸ್ಡ್. ಸ್ಟಡಿ ಪ್ಲ್ಯಾನ್ ಇರಬೇಕು. ಆ ಪ್ಲ್ಯಾನಲ್ಲಿ ನಾವು ಮ್ಯಾನೇಜ್ಮೆಂಟ್ ಆದಮೇಲೆ ಖಂಡಿತವಾಗಿ ಈ ಥರ ಆರ್ಗನೈಸ್ ಮಾಡ್ಕೊಬೇಕು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸೀಕ್ ಕ್ಲಾರಿಫಿಕೇಶನ್, ರಿವ್ಯೂ ಆ್ಯಂಡ್ ರಿವೈಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಲಾರಿಫಿಕೇಶನ್ ಹಿಯರ್? ಈಗ ನೀವು ನಾರ್ಮಲ್ ಆಗಿ ಆಫ್ಲೈನ್ ಕ್ಲಾಸಸ್ಗಳಿಗೆ ಹೋಗ್ತಿರ್ತೀರಾ, ಅಥವಾ ಆನ್ಲೈನ್ ಕ್ಲಾಸ್ಗೂ ಕೂಡ ಬರಬಹುದು, ಅಥವಾ ಈ ಥರ ಯೂಟ್ಯೂಬ್ ಕಂಟೆಂಟ್ಗಳನ್ನು ನೋಡಬಹುದು. ಸೊ ಅವಾಗ ನಿಮ್ಗೆ ಯಾವುದೇ ಥರ ಡೌಟ್ಸ್ಗಳಿದ್ರೂ ಕೂಡ ಯು ಕ್ಯಾನ್ ಕ್ಲಾರಿಫೈ ದೆಮ್. ಆಫ್ಲೈನಲ್ಲಿದ್ದಾಗ ಅದನ್ನು ಬೆಸ್ಟ್ ಯುಟಿಲೈಸೇಷನ್ ನೀವು ತೊಗೊಬೇಕಾಗತ್ತೆ. ನಿಮ್ಗೇನಾದರೂ ಯಾವುದೋ ಒಂದು ಟಾಪಿಕ್ ಬಗ್ಗೆ ಡೌಟ್ಸ್ ಬಂತು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಅದನ್ನು ಕ್ಲಾರಿಫೈ ಮಾಡ್ಕೊಬೇಕು. ಓಕೆ, ಸೀಕ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇಫ್ ಯು ವಾಂಟ್. ರಿವ್ಯೂ ಆ್ಯಂಡ್ ರಿವೈಸ್ ಮಾಡಿ. ಹಿಯರ್ ಆಸ್ಕ್ ಯುವರ್ ಡೌಟ್ಸ್. ಇಲ್ಲಿ ಅಂತ ಅಲ್ಲ, ನೀವು ಯಾವುದೇ ಆಫ್ಲೈನ್ ಕ್ಲಾಸಸ್ಗಳಲ್ಲಿದ್ದರೆ, ಟ್ಯೂಷನಲ್ಲಿದ್ದಾಗ ಡೌಟ್ಸ್ಗಳನ್ನು ಕೇಳಬೇಕಾಗತ್ತೆ. ಯೂಸ್ ರೆಫರೆನ್ಸ್ ಬುಕ್ಸ್ ಆರ್ ವಾಚ್ ರಿಲೆವೆಂಟ್ ವಿಡಿಯೋಸ್. ಆ ಒಂದು ಟಾಪಿಕ್ಗೆ ಈಗ ನನಗೆ ಆಮ್ನಿಯೋಸೆಂಟೆಸಿಸ್ ಅರ್ಥ ಆಗಲಿಲ್ಲ, MTP ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ, ಆರ್ ದ ಕ್ರೋಮೋಸೋಮಲ್ ಡಿಸಾರ್ಡರ್ಸ್, ಮೆಂಡೆಲಿಯನ್ ಡಿಸಾರ್ಡರ್ಸ್ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡಬೇಕು. ಅದಕ್ಕೆ ಇರೋ ಎಕ್ಸ್ಟ್ರಾ ಎಕ್ವಿಪ್ಮೆಂಟ್ಸ್ಗಳು ಅಥವಾ ಇನ್ವೆಂಟ್ರೀಸ್ ಯಾವುದು ಅಂತ ಹೇಳಿದ್ರೆ ದ ಬುಕ್ಸ್. ಇಲ್ಲ ಅಂತ ಹೇಳಿದ್ರೆ ವಾಚ್ ರಿಲೆವೆಂಟ್ ವಿಡಿಯೋಸ್. ಅದಕ್ಕೆ ರಿಲೇಟೆಡ್ ಆಗಿರೋ ಕೆಲವು ವಿಡಿಯೋಸ್ಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ರಿವ್ಯೂ ದ ಶಾರ್ಟ್ ನೋಟ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕಂಪ್ಲೀಟ್ ಆಗಿ A4 ಅಂತ ತಿಳ್ಕೊಂಡ್ರೆ ಕಂಪ್ಲೀಟ್ ಆಗಿ ಅವರು ಪ್ರಿಂಟ್ ಮಾಡಿಲ್ಲ. ಹ್ಯಾವ್ ಯು ಗಾನ್ ಥ್ರೂ ಯುವರ್ ಟೆಕ್ಸ್ಟ್ ಬುಕ್? ನೋಡಿದ್ದೀರಲ್ವಾ? ಸೊ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಮಾರ್ಜಿನಲ್ಲಿ ತುಂಬ ಸ್ಪೇಸ್ ಇದೆ. ಆ ಸ್ಪೇಸ್ ಯಾಕೆ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಅಂತ ನೀವು ಅರ್ಥ ಮಾಡ್ಕೊಬೇಕು. ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳು ಬಂದಾಗ ಅಲ್ಲಿ ನೋಟ್ ಬರೀರಿ. ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಿಮ್ಮ ಭಾಷೆಯಲ್ಲೇ ಅಲ್ಲಿ ಬರೆದಿಟ್ಕೊಬೇಕು. ಓಕೆ, ಸೊ ದಟ್ ಶುಡ್ ಬಿ ಈಸಿ. ಸಿಂಪ್ಲಿಫೈಡ್ ವರ್ಷನ್ ಅಂತ ಹೇಳ್ಬೋದು. ಶಾರ್ಟ್ ನೋಟ್ಸ್ಗಳು ಏನು ಮಾಡಿರ್ತೀರ ಅದನ್ನು ರಿವ್ಯೂ ಮಾಡಬೇಕು. ರಿವೈಸ್ ದ ಹೋಲ್ ಸಿಲೆಬಸ್ ಚಾಪ್ಟರ್ ವೈಸ್. ಅಂದರೆ ಚಾಪ್ಟರ್ ವೈಸಲ್ಲಿ ಕಂಪ್ಲೀಟಾಗಿ ಒಂದು ಚಾಪ್ಟರ್ ಮುಗೀತು, ಟೆಸ್ಟ್ ನಡೀತಾ ಇದೆ, ಅದಕ್ಕೂ ಮುಂಚೆ ಕಂಪ್ಲೀಟಾಗಿ ಅದನ್ನು ನಾವು ರಿವೈಸ್ ಮಾಡಬೇಕು. ಚಾಪ್ಟರ್ ವೈಸ್ ಶೆಡ್ಯೂಲ್ ಮಾಡಿ ಆ ಒಂದು ಸೆಷನನ್ನು ನಾವು ಸ್ಟಡಿ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ಸೀಕ್ ಕ್ಲಾರಿಫಿಕೇಶನ್, ರಿವ್ಯೂ ಆ್ಯಂಡ್ ಆಲ್ಸೋ ರಿವೈಸ್. ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಐ ಸೆಡ್. ಸೊ ಫಸ್ಟಿಂದನೂ ಕೂಡ ಕೆಲವು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ ಇವಾಗ. ಏನಾಗಿರಬೇಕು? ಫಸ್ಟು ಯು ನೀಡ್ ಟು ಸೆಟ್ ಯುವರ್ ಗೋಲ್. ನೀವು ಬೋರ್ಡ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ, ನೀಟಿಗೆ ಪ್ರಿಪೇರ್ ಆಗ್ತಿದ್ದೀರಾ, KCET ಪ್ರಿಪೇರ್ ಆಗ್ತಿದ್ದೀರಾ, ಅದಕ್ಕೆ ಎಷ್ಟು ಎಫರ್ಟ್ ಬೇಕು ಅಷ್ಟು ಎಫರ್ಟನ್ನು ನೀವು ಹಾಕಬೇಕಾಗತ್ತೆ. ನೆಕ್ಸ್ಟು ಸ್ಟಡಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ಆ್ಯಸ್ ಐ ಸೆಡ್, ಸೊ ಯಾವುದೇ ಥರ ಪ್ಲ್ಯಾನ್ ಇಲ್ಲ ಅಂತ ಹೇಳಿದ್ರೆ ಗೋಲ್ಸ್ ಆರ್ ಆಲ್ವೇಸ್ ಜಸ್ಟ್ ಎ ವಿಶ್. ಅದು ವಿಶ್ ಆಗಿ ಉಳ್ಕೊಳ್ಳುತ್ತೆ. ಸೊ ಪ್ಲ್ಯಾನ್ ಮಾಡಬೇಕು. ಸ್ಟೇ ಆರ್ಗನೈಸ್ಡ್. ಆಪ್ಟಿಮಲ್ ಸ್ಟಡಿ ಎನ್ವೈರನ್ಮೆಂಟ್ ಇರಬೇಕು, ಆರ್ಗನೈಸ್ಡ್ ಆಗಿರಬೇಕು. ಸೀಕ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ತಗೊಳ್ಳಿ, ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳಿ, ರಿವ್ಯೂ ಮಾಡಿ, ರಿವೈಸ್ ಮಾಡಿ. ಈ ಎಲ್ಲ ಕಾನ್ಸೆಪ್ಟ್ಗಳು ಅಥವಾ ಪಾಯಿಂಟರ್ಸ್ಗಳು ನಿಮ್ಮ ಮೈಂಡಲ್ಲಿದ್ದರೆ ಖಂಡಿತ ನಿಮ್ಮ ಸ್ಟಡಿ ಎಫೆಕ್ಟಿವ್ ಆಗಿರುತ್ತೆ, ಜೊತೆಗೆ ಪ್ರೊಡಕ್ಟಿವ್ ಕೂಡ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟು ಸ್ಟ್ರಾಟಜಿಯಲ್ಲಿ ನಾನು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಸ್ಟ್ರಾಟಜಿ ಜೊತೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ ಎವ್ರಿವಾನ್.